ಕಡುಗತ್ತಲೆಯಲ್ಲಿ ಜಗಮಗಿಸುವ ದೃಶ್ಯ ತೋರಣ, ಹೊಳೆಯ ನೀರಿನಲ್ಲಿ ಹೊಳೆಯುವ ಬೆಳಕಿನ ಕಿರಣ, ಎಲ್ಲೆಲ್ಲೂ ಶ್ರೀರಾಮನ ಗುಣಗಾನ, ನಮ್ಮ ಕುದುರೆ ಬೀರಪ್ಪನ ಹುಕುಂ ಇದಕ್ಕೆಲ್ಲ ಕಾರಣ. ದೂರದ ಅಯೋಧ್ಯೆಯಲ್ಲಿ ಸರಯೂ ನದಿ ತೀರದಲ್ಲಿ ಪ್ರಭು ಶ್ರೀರಾಮನ ಭವ್ಯ ದಿವ್ಯ ಮಂದಿರ ಶತಮಾನಗಳ ಅಪಮಾನಗಳ ಕಳಚಿ ಮತ್ತೆ ನೆಲಕ್ಕುರುಳಿದ ಹಿಂದೂಗಳ ಸ್ವಾಭಿಮಾನ ಎದೆಯುಬ್ಬಿಸಿ ನಿಲ್ಲುವಂತೆ ತಲೆ ಎತ್ತಿ ನಿಲ್ಲುವ ಶುಭ ಗಳಿಗೆಯಲ್ಲಿ ಇತ್ತ ಭಟ್ಕಳ ತಾಲೂಕಿನ ಚೌತನಿಯ ಸಂಕದ ಹೊಳೆಯ ಶ್ರೀ ಕುದುರೆ ಬೀರಪ್ಪ ಹಾಗೂ ಮುಖ್ಯ ಪ್ರಾಣ ಹನುಮಂತನ ದಿವ್ಯ ಸನ್ನಿಧಿಯಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಪಡುವಣದಲ್ಲಿ ರವಿ ಮರೆಯಾಗುತ್ತಿದ್ದಂತೆ ಕುದುರೆ ಬೀರಪ್ಪನ ಸನ್ನಿಧಿಯಲ್ಲಿ ಪೂಜಾ ವಿಧಿವಿಧಾನಗಳು ಪ್ರಾರಂಭವಾದವು. ಮೊದಲ ದಿನದ ಲಕ್ಷ ದೀಪೋತ್ಸವಕ್ಕೆ ವಿವಿಧ ಸಮಾಜದ ಗಣ್ಯರು, ಅಧ್ಯಕ್ಷರು, ಮುಖಂಡರುಗಳು ಚಾಲನೆ ನೀಡಿದರು. ದೀಪ ದೇವಸ್ಥಾನ ಸುತ್ತು ಇಟ್ಟಿದ್ದೇವೆ. ಖಾಲಿ ಶ್ರೀರಾಮದೇವರ ಮೇಲೆ ಮಾತ್ರ ಅವಕಾಶ ಕೊಡಬೇಕು, ಮಾತಾಡಲಿಕ್ಕೆ ಕೊಡಬಾರ್ದು. ಭಜನೆ ಆರಂಭ ಆಗ್ತದೆ. ಸಹಸ್ರ ಸಂಖ್ಯೆಯಲ್ಲಿ ಸೇರಿದ ಭಕ್ತರೊಂದ ಅತ್ಯಂತ ಖುಷಿ ಸಂಭ್ರಮದಿಂದ ದೀಪಗಳನ್ನು ಹಚ್ಚುತ್ತಿದ್ದರೆ ಅದಕ್ಕೆ ಪೂರಕವಾಗಿ ಭಜಕರ ಭಜನೆ ಭಕ್ತಿ ಭಾವಗಳನ್ನು ಪುಟಿದೇಳಿಸುತ್ತಿತ್ತು. ಅಂದ ಹಾಗೆ ಜನವರಿ 22ರಂದು ಅಯೋಧ್ಯೆಯಲ್ಲಿ ಬಾಲರಾಮನಿಗೆ ಪ್ರಾಣ ಪ್ರತಿಷ್ಠಾಪನೆ ಆಗುವ ದಿನದವರೆಗೆ ಕುದುರೆ ಬೀರಪ್ಪನ ಸನ್ನಿಧಿಯಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನಡೆಯಲಿದ್ದು, ಒಮ್ಮೆ ಅದನ್ನು ಕಣ್ತುಂಬಿಕೊಳ್ಳುವ ಮನಸ್ಸು ಮಾಡಿದರೆ ಜೀವನಕ್ಕೆ ಹೊಸ ಹೊಳವುಗಳು ಕಾಣುವುದರಲ್ಲಿ ಸಂಶಯವಿಲ್ಲವೇನೋ.